ಏನ್ ಜಯರಮಣ, ಆಗ್ಲಿಂದ ನರಸಿಂಹ ಒಬ್ನೇ ಪೂಜೆ ಮಾಡ್ತಾ ಇದ್ದಾನೆ, ನಿಮ್ ಸೊಸೆನೇ ಬಂದಿಲ್ಲ? ಬೆಳಗ್ಗೆಯಿಂದ ತಲೆನೋವು ಅಂತಿದ್ಲು, ಅದಕ್ಕೆ ಪೂಜೆ ಶುರು ಆದ್ಮೇಲೆ ನಾನೇ ಕರಿತೀನಿ ಅಂತ ಹೇಳಿದೆ. ಬರ್ತಾಳೆ ಈಗ. ಕರ್ಸಿ, ಪೂಜೆ ಶುರು ಆಯ್ತಲ್ಲ. ಅಣ್ಣ ನೀನು ಹೇಳ್ಬೇಡ, ನಾನು ಕರ್ಕೊಂಡು ಬರ್ತೀನಿ. ನನ್ನ ಮಗಳು ಖಂಡಿತ ಪೂಜೆಗೆ ಬರಲ್ಲ. ಇವತ್ತು ನಿಮ್ಮೆಲ್ಲರೂ ಮರ್ಯಾದೆ ಹೋಗೋದಂತೂ ಗ್ಯಾರಂಟಿ. ಲೋ, ಅಕ್ಕ ಒಬ್ಬರೇ ಕರಿಯಕ್ಕೆ ಹೋಗಿದ್ದಾರೆ, ಬಾ ನಾವು ಹೋಗೋಣ. ಹೋಗೋಣ. ಅಕ್ಕ ಒಬ್ಬಿನ ನೀನು ಬರಲಿಲ್ಲ ಅಂದ್ರೆ ಅಣ್ಣನ ಮರ್ಯಾದೆ ಹೋಗುತ್ತೆ, ಬಾ. ಅದಕ್ಕೆ ನೀವೇನು ಪೂಜೆಗೆ ರೆಡಿ ಆಗಿಲ್ವಾ? ನಾನು ಪೂಜೆಗೆ ಕೂರಲ್ಲ ಅಂತ ಹೇಳ್ದೆ ತಾನೆ, ನನಗಿಷ್ಟ ಇಲ್ಲ. ಹಾಗಂದ್ರೆ ಹೆಂಗದ್ಕೆ? ಈ ಪೂಜೆ ನಿನ್ಗೂ ಅಣ್ಣನ್ಗೂ ತಾನೆ. ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ನಾನ್ ಪೂಜೆಗೆ ಕೂರಲ್ಲ. ಹೋಗಿ ನಿಮ್ಮ ಅಣ್ಣಂಗೂ ಹೇಳು, ನಿಮ್ಮ ಅಪ್ಪ ಅಮ್ಮಂಗೂ ಹೇಳು. ಯಾಕೆ? ನಿನ್ ಜೀವನ ಹಾಳಾಗ್ಬಾರ್ದು ಅಂತ ನನಗ್ ತಾಳಿ ಕಟ್ಟಿ ನನ್ ಜೀವನ ಹಾಳು ಮಾಡಿದ್ನಲ್ಲ, ಇವತ್ ಎಲ್ರು ಮುಂದೆ ಅವ್ನ್ ಮರ್ಯಾದೆ ಹೋಗೋದನ್ನ ನಿನ್ನಿಂದ ಮಾತ್ರ ಅಲ್ಲ, ಯಾರಿಂದನೂ ತಡೆಯಕ್ಕಾಗಲ್ಲ. ಎಸ್ಐ ಮಗಳನ್ನ ಎದ್ರಾಕೊಂಡ್ರೆ ಏನಾಗುತ್ತೆ ಅಂತ ಅವನಿಗ್ ಇವತ್ ಗೊತ್ತಾಗುತ್ತೆ. ಅವ್ನ್ ಮಾಡಿರೋ ತಪ್ಪಿಂದ ನೀವ್ ಎಲ್ರೂ ಅನುಭವಿಸ್ತೀರಾ, ಮನೆ ಮರ್ಯಾದೆನೂ ಹಾಳಾಗುತ್ತೆ. ನನಗಾಗಿರೋ ನೋವಿಗೆ ಇದೇ ಸರಿಯಾದ ಪನಿಷ್ಮೆಂಟ್. ಏನ್ ಹೇಳ್ತಿದ್ದೀರಾ? ಅದಕ್ಕೆ ನೀವ್ ನನ್ ಗಂಡನ ಮದ್ವೆ ಆಗ್ತಿದ್ದೀರಾ ಅನ್ನೋ ಕಾರಣಕ್ಕೆ ತಾನೆ ಅಣ್ಣ ನಿಮ್ಗೆ ತಾಳಿ ಕಟ್ಟಿದ್ದು. ಅಣ್ಣ ಮಾಡಿದ ತಪ್ಪು ಅನ್ನೋದಾದ್ರೆ ನೀವ್ ಮಾಡಿದ್ದು ತಪ್ಪು ತಾನೆ. ನಿನ್ನ ಗಂಡಂಗೆ ಇನ್ನೊಂದ್ ಮದ್ವೆ ಮಾಡೋದಕ್ಕೆ ನೀನೇ ಮುಂದೆ ಬಂದಿದ್ದೆ. ಅಂತದ್ರಲ್ಲಿ ನಾನ್ ಅವ್ರನ್ನ ಮದ್ವೆ ಆಗೋದ್ರಲ್ಲಿ ತಪ್ಪೇನಿತ್ತು? ನನ್ ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡ್ಸಕ್ ನನ್ಗೂ ಇಷ್ಟ ಇರ್ಲಿಲ್ಲ. ಆದ್ರೆ ಏನೋ ತಪ್ಪರ್ಥ ಮಾಡ್ಕೊಂಡು ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡ್ಸಕ್ ಮುಂದಾದೆ. ನೋಡಿ ಅದಕ್ಕೆ ಈಗ ನೀವ್ ಈ ಮನೆ ಸೊಸೆ, ಅಣ್ಣ ನಿಮ್ಮನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದಾನೆ. ಪೊಲೀಸಪ್ಪ ಮತ್ತೆ ಅಮ್ಮ ನಿಮ್ಮನ್ನ ಸೊಸೆ ಅಂತ ಸ್ವೀಕರಿಸಿದ್ದಾರೆ. ಎಲ್ಲದನ್ನು ಮರೆತು ಅವ್ರ ಜೊತೆ ಹೊಂದ್ಕೊಂಡು ಹೋಗಿ. ಅದಂತೂ ಸಾಧ್ಯನೇ ಇಲ್ಲ. ನಾನ್ ನಿಮ್ಮ ಅಣ್ಣನ ಹೆಂಡತಿಯಾಗೋ ಅಥವಾ ಈ ಮನೆ ಸೊಸೆಯಾಗಿ ಇರಕ್ಕೆ ಚಾನ್ಸೇ ಇಲ್ಲ. ಆ ಥರ ಆಸೆ ಏನಾದ್ರೂ ನಿಮ್ಮ ಅಣ್ಣನ ಮನ್ಸಲ್ಲಿದ್ರೆ ಈಗ್ಲೇ ಕಿತ್ತು ಬಿಸಾಕಕ್ ಹೇಳು. ದಯವಿಟ್ಟು ಅದಕ್ಕೆ ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ. ಕೈಯಲ್ಲ ಕಾಲ್ ಹಿಡ್ಕೊಂಡು ಅಂಗಲಾಚಿ ಬೇಡ್ಕೊಂಡ್ರು ನಾನಂತೂ ಪೂಜೆ ಕೂರಲ್ಲ. ನನ್ ಮನ್ಸು ಕರ್ಗಲ್ಲ. ಸುಮ್ನೆ ಹೋಗಿ ಪೂಜೆ ಕ್ಯಾನ್ಸಲ್ ಮಾಡಿಸು. ಏನ್ ಹೇಳ್ತಿದ್ದೀರಾ? ಅದಕ್ಕೆ ದೇವಸ್ಥಾನದಿಂದ ದೇವಿನೂ ತಗೊಂಡ್ ಬಂದಾಯ್ತು, ಈಗ ಪೂಜೆ ಮಾಡೋದ್ ಬೇಡ ಅಂದ್ರೆ ಹೆಂಗೆ? ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ, ಬಂದವ್ರ ಮುಂದೆನೂ ಕೆಟ್ಟ ಹೆಸರು. ನೋಡಿ ಅದಕ್ಕೆ ಏನೇ ಮಾತಾಡೋದಿದ್ರು ನೀವು ಅಣ್ಣ ಪೂಜೆ ಆದ್ಮೇಲೆ ಕೂತ್ಕೊಂಡು ಸಮಾಧಾನದಿಂದ ಮಾತಾಡಿ. ಆದ್ರೆ ಈಗ ಮಾತ್ರ ಪೂಜೆಗೆ ಬರಲ್ಲ ಅಂತ ಹೇಳ್ಬಿಡಿ. ಗಾಡ್, ಎಷ್ಟು ಇರಿಟೇಟ್ ಮಾಡ್ತೀಯಾ? ನಾನ್ ಬರಲ್ಲ ಅಂದ್ರೆ ಬರಲ್ಲ, ಏನ್ ಮಾಡ್ಕೊಳ್ತೀಯೋ ಮಾಡ್ಕೊ. पुष्पवान् प्रजावाहन वशुमान् भवति नानाविध परिमಳ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ಎಲ್ಲ ಪರಿಮ್ ಧರ್ಮಪತ್ನಿಯವರು ಪುಟ್ಟಿ ಹೋಗಿದ್ದಾಳೆ, ಕರ್ಕೊಂಡ್ಬಂದ್ಬಿಡ್ತಾಳೆ.
ಈ ರೀತಿ ಹೇಳ್ತೀವಿ ಅಂತ ಬೇಜಾರಾಗ್ಬಿಡ ನರಸಿಂಹ. ನೀನು ಹೆಂಡ್ತಿ ಯಾಕೋ ಪೂಜೆಗೆ ಬರಲ್ಲ ಅನಿಸ್ತದೆ ನಮಗೆ. ಯಾರು ಯೋಚನೆ ಮಾಡಬೇಡಿ. ದೀಪ ಅವ್ರು ಹೋಗಿದ್ದಾರೆ ಅಂದಮೇಲೆ ಸಂಜನ ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ. ಇದೇನು ಸೌಂದರ್ಯ, ಸಂಜೆನ ಬರ್ತಾಳೆ ಅಂತ ಸಮಾಧಾನ ಮಾಡ್ತಿದ್ದಾನೆ. ಮಾಡ್ಲಿ ಬಿಡಿ, ಅವಳು ಬರಲ್ಲ ಅಂತ ಪಾಪ ಅವನಿಗೆ ಗೊತ್ತು. ಹೌದಲ್ವಾ? ಏನಮ್ಮ ದೀಪ, ಒಬ್ಳೇ ಬಂದಿದ್ಯಾ? ನಿಮ್ಮ ಅತ್ತಿಗೆಯಲ್ಲಿ ಬರಲ್ಲ ಅಂತ ಹೇಳಲಿಲ್ವಾ?